ನಮಸ್ಕಾರ ಮಕ್ಕಳೇ, ಇಂದು ನಾವು ಕೇಳೋಣ ಧೈರ್ಯ, ಭಕ್ತಿ ಮತ್ತು ಜ್ಞಾನ ತುಂಬಿದ ಒಂದು ಸುಂದರ ಕಥೆ, ಅರ್ಜುನ ಮತ್ತು ಕೃಷ್ಣನ ಕಥೆ. ಕುರುಕ್ಷೇತ್ರದ ದೊಡ್ಡ ಮೈದಾನದಲ್ಲಿ ಬೆಳಗಿನ ಸೂರ್ಯ ಉದಯವಾಗುತ್ತಿತ್ತು. ಎಲ್ಲೆಲ್ಲೂ ಶಂಖಗಳ ಧ್ವನಿ, ಕುದುರೆಗಳ ಓಟ, ಯೋಧರ ಕೂಗು. ಆದರೆ ಒಂದು ರಥದಲ್ಲಿ ಮಾತ್ರ ಶಾಂತಿ. ಅಲ್ಲಿ ಕುಳಿತಿದ್ದನು ಅರ್ಜುನ. ಅವನ ಮುಖದಲ್ಲಿ ದುಃಖ. ರಥವನ್ನು ಓಡಿಸುತ್ತಿದ್ದನು ಅವನ ಸ್ನೇಹಿತ ಶ್ರೀಕೃಷ್ಣ. ಅರ್ಜುನನ ಪ್ರಶ್ನೆ. ಕೃಷ್ಣ, ಅರ್ಜುನ ನಿಧಾನವಾಗಿ ಹೇಳಿದ, ನಾನು ಗೊಂದಲದಲ್ಲಿದ್ದೇನೆ. ಕೆಲಸ ಮಾಡುವಂತ ಹೇಳ್ತೀಯಾ? ಜ್ಞಾನ ಬೇಕು ಅಂತ ಹೇಳ್ತೀಯಾ? ತ್ಯಾಗ ಮಾಡುವಂತ ಹೇಳ್ತೀಯಾ? ನಾನು ಏನು ಮಾಡಬೇಕು? ಕೃಷ್ಣ ಮೃದುವಾಗಿ ನಗಿದರು. ಅರ್ಜುನ, ನಿನಗೆ ಒಂದು ಕಥೆ ಹೇಳ್ತೀನಿ, ಕೇಳು. ಬೆಳಕು, ಜ್ಞಾನ. ಒಮ್ಮೆ ಒಂದು ಹುಡುಗ ಕತ್ತಲೆಯಲ್ಲಿ ನಡೆಯುತ್ತಿದ್ದ. ಅವನಿಗೆ ದಾರಿ ಕಾಣಲಿಲ್ಲ. ಅವನು ಅಡಕಾಡಿದ. ಆಗ ಯಾರೋ ಒಂದು ದೀಪ ಹಚ್ಚಿದರು. ತಕ್ಷಣ ದಾರಿ ಸ್ಪಷ್ಟವಾಗಿ ಕಾಣಿಸಿತು. ಅರ್ಜುನ, ಆ ದೀಪವೇ ಜ್ಞಾನ. ಜ್ಞಾನ ಇದ್ದರೆ ಭಯ ಹೋಗುತ್ತದೆ. ನೀನು ದೇಹ ಅಲ್ಲ, ಆತ್ಮ. ಆತ್ಮ ಎಂದಿಗೂ ಸಾಯುವುದಿಲ್ಲ. ಅರ್ಜುನನ ಕಣ್ಣಲ್ಲಿ ಸ್ವಲ್ಪ ಧೈರ್ಯ ಮೂಡಿತು. ಕರ್ಮ, ಕೆಲಸ. ಕೃಷ್ಣ ಮುಂದುವರಿಸಿದರು. ದೀಪ ಇದ್ದರೂ ನಡೆದು ಹೋಗಲೇಬೇಕು ಅಲ್ಲವಾ? ಅದೇ ಕರ್ಮ. ಕೆಲಸ ಮಾಡದೆ ಕುಳಿತುಕೊಂಡರೆ ಏನೂ ಆಗುವುದಿಲ್ಲ. ರೈತ ಹೊಲದಲ್ಲಿ ಕೆಲಸ ಮಾಡುತ್ತಾನೆ. ಶಿಕ್ಷಕ ಪಾಠ ಹೇಳುತ್ತಾನೆ. ವಿದ್ಯಾರ್ಥಿ ಓದುತ್ತಾನೆ. ಯೋಧ ಯುದ್ಧ ಮಾಡುತ್ತಾನೆ. ನೀನು ಯೋಧ. ನಿನ್ನ ಕರ್ತವ್ಯ ಯುದ್ಧ. ತ್ಯಾಗ, ಸ್ವಾರ್ಥ ಬಿಡುವುದು. ಅರ್ಜುನ ಕೇಳಿದ, ಹಾಗಾದರೆ ಸನ್ಯಾಸ ಅಂದ್ರೆ ಎಲ್ಲವನ್ನೂ ಬಿಟ್ಟು ಹೋಗೋದು? ಕೃಷ್ಣ ನಕ್ಕರು. ಇಲ್ಲ ಅರ್ಜುನ, ಮನಸ್ಸಿನೊಳಗಿನ ಸ್ವಾರ್ಥ ಬಿಡೋದಿ ಸನ್ಯಾಸ. 1, ನಾನೇ ದೊಡ್ಡವನು ಅನ್ನೋ ಅಹಂಕಾರ ಬೇಡ. 2, ನನಗೆ ಮಾತ್ರ ಲಾಭ ಅನ್ನೋ ಲೋಭ ಬೇಡ. ಒಳ್ಳೆಯದಕ್ಕಾಗಿ ಕೆಲಸ ಮಾಡು. ಅದೇ ನಿಜವಾದ ತ್ಯಾಗ. ಜ್ಞಾನದ ಶಕ್ತಿ. ಕೃಷ್ಣ ಕೈಯಲ್ಲಿ ಒಂದು ಮರದ ಕಡ್ಡಿ ತೆಗೆದುಕೊಂಡು ಹೇಳಿದರು, ಈ ಕಡ್ಡಿಯನ್ನು ಬೆಂಕಿಯಲ್ಲಿ ಹಾಕಿದರೆ ಏನಾಗುತ್ತದೆ? ಬೂದಿಯಾಗುತ್ತದೆ ಎಂದ ಅರ್ಜುನ. ಹಾಗೆ ಜ್ಞಾನ ನಿನ್ನ ತಪ್ಪುಗಳನ್ನು ಸುಟ್ಟು ಶುದ್ಧಗೊಳಿಸುತ್ತದೆ. ಧೈರ್ಯದ ಹುಟ್ಟು. ಈ ಮಾತುಗಳನ್ನು ಕೇಳಿ ಅರ್ಜುನನ ಹೃದಯ ಬಲವಾಯಿತು. ಕೃಷ್ಣ, ಈಗ ನನಗೆ ಅರ್ಥ ಆಯಿತು. ಜ್ಞಾನ ದಾರಿ ತೋರಿಸುತ್ತದೆ. ಕೆಲಸ ಜೀವನ ಕೊಡುತ್ತದೆ. ತ್ಯಾಗ ಮನಸ್ಸು ಶುದ್ಧ ಮಾಡುತ್ತದೆ. ಕೃಷ್ಣ ಸಂತೋಷದಿಂದ ನಗಿದರು. ಅರ್ಜುನ, ಈಗ ನೀನು ಸಿದ್ಧ. ಅರ್ಜುನ ಧೈರ್ಯದಿಂದ ತನ್ನ ಬಾಣ ಹಿಡಿದ. ಮಕ್ಕಳೇ, ಈ ಕಥೆ ನಮಗೆ ಕಲಿಸುವ ಪಾಠ ಏನು? ಸರಿಯಾದ ಜ್ಞಾನ ಪಡೆಯಿರಿ. ನಿಮ್ಮ ಕೆಲಸ ಪ್ರಾಮಾಣಿಕವಾಗಿ ಮಾಡಿ. ಸ್ವಾರ್ಥ ಬಿಡಿ. ಒಳ್ಳೆಯ ಮನಸ್ಸು ಇಟ್ಟು ಬದುಕಿ. ಇದುವೇ ಸಂತೋಷ ಜೀವನದ ರಹಸ್ಯ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಸುಂದರ ಕಥೆಯೊಂದಿಗೆ. ನಮಸ್ಕಾರ.